ಹಳೆ ಹುಬ್ಬಳ್ಳಿಯ ಪ್ರಾಚೀನವಾದಂತಹ ದೇವಸ್ಥಾನ ಭವಾನಿ ಶಂಕರ ನಾರಾಯಣ ದೇವಸ್ಥಾನ ಅನ್ನೋದು 1400ಕ್ಕೂ ವರ್ಷಗಳ ಹಿಂದಿರುವಂಥ ಒಂದು ದೇವಸ್ಥಾನ. ಆ ದೇವಸ್ಥಾನ ಸಂಪೂರ್ಣ ಪ್ರಾಚ್ಯ ವಸ್ತು ಇಲಾಖೆಯಿಂದ ಆರ್ಚಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತದೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡ್ಯಾರೆ. ಸುಮಾರು 5 ಎಕರೆ ಇದ್ದಂತಹ ಪ್ರದೇಶವನ್ನು ಇವತ್ತು ಅತಿಕ್ರಮಣ ಮಾಡಿ ಒಂದು ಸಣ್ಣ ದೇವಸ್ಥಾನಕ್ಕೆ ಸೀಮಿತ ಮಾಡಿಟ್ಟಾರೆ. ಅದಕ್ಕೆ ಎದುರುಗಡೆನೆ 2022ರ ಕಾರ್ಪೊರೇಷನ್ ಡಾಕ್ಯುಮೆಂಟ್ ಪ್ರಕಾರ ಅಲ್ಲೊಂದು ಹೊಂಡ ಇದೆ ಅನ್ನೋದನ್ನು ಕಾರ್ಪೊರೇಷನ್ ಅವರು ತಮ್ಮ ಮ್ಯಾಪ್ ಒಳಗೆ ಕಾಣಿಸ್ಯಾರ. ಆ ಹೊಂಡದ ಮೇಲೆ ಇವತ್ತು ರಸ್ತೆ ಮಾಡಕ್ಕೆ ಶುರು ಮಾಡ್ಯಾರ. ಕಾರ್ಪೊರೇಷನ್ ಅಧಿಕಾರಿಗಳ ನಿರ್ಲಜ್ಜವಾಗಿ ಏನು ಹೇಳ್ತಾರೆ ಅಂದರೆ, ಹೊಂಡ ಎದಕ್ಕೆ ಉಪಯೋಗದ ನೀರಿಲ್ಲ ಅಂತ. ಈ ಥರ ಅತಿಕ್ರಮಣ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನ, ಅದರ ಭವ್ಯತೆ ಮತ್ತೊಮ್ಮೆ ನಮ್ಮ ಜನರಿಗೆ ಗೊತ್ತಾಗಬೇಕು. ಅಲ್ಲಿ ನಾವು ಯಾವುದೇ ಥರದ ಅತಿಕ್ರಮಣ ಮಾಡಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದರ ಪಕ್ಕದಲ್ಲೇ ಒಂದು ಮಸೀದಿ ಇದೆ. ಆ ಮಸೀದಿಯನ್ನು ಕೂಡ ಅತಿಕ್ರಮಣ ಮಾಡಿ, ಅದು ಕೂಡ ಪ್ರಾಚ್ಯ ವಸ್ತು ಇಲಾಖೆ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೈತಿ, ಅದನ್ನು ಕೂಡ ಕಟ್ಟ್ಯಾರ. ಅದನ್ನು ನಾವೀಗ ಕಳೆದ 2019ರಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ, ಅಲ್ಲಿ ಸರ್ವೆ ಆಗಬೇಕು ಅಂತ. ಸರ್ವೆ ಮಾಡಲಿಕ್ಕೆ ಬಂದಂಥ ಅಧಿಕಾರಿಗಳಿಗೆ ಅಲ್ಲಿದ್ದಂಥ ಮುಸಲ್ಮಾನರ ಜನ ಹೆದರಿಸಿ ಪೊಲೀಸರ ಮುಖಾಂತರ ಓಡಿಸಿಕೊಡಿಸುವಂಥ ಕೆಲಸವನ್ನು ಮಾಡ್ಯಾರ. ಇವತ್ತು ನಾವು ಹೋರಾಟವನ್ನು ತೆಗೆದುಕೊಂಡಿವಿ. ಯಾರಿಗೂ ಗಮನಕ್ಕೆ ತೆಗೆದುಕೊಳ್ಳದೇನೆ ಅಲ್ಲಿ ರಸ್ತೆ ಮಾಡಲಿಕ್ಕೆ ಶುರು ಮಾಡ್ಯಾರ. ಆ ರಸ್ತೆ ಬಂದಾಗಬೇಕು. ಅದರ ಜೊತೆಗೆ ಅಲ್ಲಿ ಏನು ಅತಿಕ್ರಮಣವಾಗಿ ಇವತ್ತೇನು ಕಟ್ಟ್ಯಾರ ಅದು ಸಂಪೂರ್ಣವಾಗಿ ಸರ್ವೆ ಆಗಬೇಕು. ದಾಖಲಾತಿಯ ಪ್ರಕಾರ ಆ ಜಾಗ ಯಾರಿಗೆ ಸಂಬಂಧಪಟ್ಟೈತೋ ಅದರ ಪ್ರಕಾರ ಕೆಲಸ ಆಗಬೇಕು ಅನ್ನೋದು ನಮ್ಮದು ಆಗ್ರಹ ಐತಿ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದುರ್ದೈವದಿಂದ ಪೊಲೀಸ್ ಅಧಿಕಾರಿಗಳು ನ್ಯಾಯದ ಪರವಾಗಿರಬೇಕಾಗಿತ್ತು. ಇವತ್ತು ಅವರು ಯಾರ್ದೋ ಒಬ್ಬರು ಒತ್ತಡಕ್ಕೆ ಮಣಿದು ನಮ್ಮನ್ನೆಲ್ಲ ಒಂದು ಕಡೆ ಕೂಡಿ ಹಾಕಿ ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬರದೇ ರೀತಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಯಾರೆ. ಅವರಿಗೂ ಕೂಡ ನಾವು ಧಿಕ್ಕಾರವನ್ನು ಹೇಳ್ತೀವಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಇರುವಂತಹ ಆಸಾರೋಣಿ ಅನ್ನುವಂಥ ಏರಿಯಾದಲ್ಲಿ ಒಂದು ರಸ್ತೆ ಕಾಮಗಾರಿ ಕಾರ್ಪೊರೇಷನ್ ಅವರು ಒಬ್ಬ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಇಲ್ಲಿ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಇಲ್ಲಿ ಇದಕ್ಕೆ ವಿರೋಧಿಸಿ ಕೆಲವರು ನಮಗೆ ಅಡ್ಡಿ ಮಾಡೋ ಸಾಧ್ಯತೆ ಇರುತ್ತದೆ ಅಂತಂದು ಕಾರ್ಪೊರೇಷನ್ ಕಮಿಷನರ್ ಅವರು ಹೇಳಿದ ಹಿನ್ನೆಲೆಯಲ್ಲಿ ನಾವಿಲ್ಲಿ ಅಗತ್ಯ ಬಂದೋಬಸ್ತನ್ನು ಒದಗಿಸ್ಕೊಟ್ಟಿದ್ವಿ. ಈ ಸಂದರ್ಭದಲ್ಲಿ ಎರಡು ಗುಂಪಿನವರು, ಇದು ರಸ್ತೆ ಮಾಡಬೇಕು ಅನ್ನುವಂಥದ್ದು ಒಂದು ಗುಂಪು, ಮತ್ತು ರಸ್ತೆ ಮಾಡಬಾರ್ದು ದಾಖಲೆಗಳ ಪರಿಶೀಲನೆ ಮಾಡಬೇಕು ಅನ್ನೋಂಥ ಇನ್ನೊಂದು ಗುಂಪು, ಅವರಿಬ್ಬರು ಇಲ್ಲಿ ಜಮಾವಣೆಗೊಂಡಿದ್ದರು. ಎರಡೂ ಗುಂಪಿನ ಹಿರಿಯರು ಮತ್ತು ಸಂಬಂಧಪಟ್ಟ ಕಾರ್ಪೊರೇಟರ್ಗಳು ಮತ್ತು ಸಂಬಂಧಪಟ್ಟಂತಹ ಇಲ್ಲಿ ಮಸೀದಿ ಕಮಿಟಿಗಳಿರ್ಬೋದು, ದೇವಸ್ಥಾನ ಕಮಿಟಿಯವರಿರ್ಬೋದು, ವಿವಿಧ ಸಂಘಟನೆಗಳ ಮುಖ್ಯಸ್ಥರಿರ್ಬೋದು, ದಲಿತ ಪರ ಸಂಘಟನೆಗಳ ಮುಖ್ಯಸ್ಥರಿರ್ಬೋದು, ಅವರೆಲ್ಲರನ್ನು ಮೇಯರ್ ಅವರ ಚೇಂಬರಲ್ಲಿ ಈ ಕುರಿತಾಗಿ ಡಿಸ್ಕಷನ್ ಮಾಡಬೇಕು ಅಂತಂದು ಮೇಯರು ಮತ್ತು ಕಾರ್ಪೊರೇಷನ್ ಕಮಿಷನರ್ ಅವರು ಹೋಗಿದ್ದಾರೆ. ಎರಡೂ ಗುಂಪಿಂದ ಸುಮಾರು 8ರಿಂದ 10 ಜನ ಅಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಅಗತ್ಯ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ.